ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್. ಬ್ರಹ್ಮಾಂಡದ ಗ್ರಹಗಳ ಮಂಡಲದಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹಗಳ ಸೇನಾಧಿಪತಿ ಮಂಗಳ ದೇವನು ತನ್ನ ಸ್ಥಾನವನ್ನು ಬದಲಾಯಿಸುತ್ತಿದ್ದಾನೆ. ಬರುವ 2026ರ ಏಪ್ರಿಲ್ 6ರಂದು ಮಂಗಳನು ಮೀನರಾಶಿಯಲ್ಲಿ ಚಲಿಸುತ್ತಲೇ ಶನಿದೇವನ ನಕ್ಷತ್ರವಾದ ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ. ಈ ಬದಲಾವಣೆ ಕೇವಲ ಸಾಮಾನ್ಯ ಬದಲಾವಣೆಯಲ್ಲ, ಇದು ನಿಮ್ಮ ಜೀವನದ ಆರ್ಥಿಕ ಸ್ಥಿತಿ, ವೃತ್ತಿ ಮತ್ತು ಮಾನಸಿಕ ಸ್ಥೈರ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಹಾಗಾದರೆ ಈ ಸಂಚಾರದಿಂದ ಅದೃಷ್ಟವಂತರಾಗಲಿರುವ ಆ 5 ರಾಶಿಗಳು ಯಾವುವು? ನಿಮ್ಮ ರಾಶಿಯು ಇದರಲ್ಲಿ ಇದೆಯೇ? ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಏಪ್ರಿಲ್ 6, 2026ರ ರಾತ್ರಿ 10:04ಕ್ಕೆ ಮಂಗಳನು ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಹೆಜ್ಜೆ ಇಡಲಿದ್ದಾನೆ. ಈ ನಕ್ಷತ್ರದ ಅಧಿಪತಿ ನ್ಯಾಯದೇವತೆ ಶನಿ. ಮಂಗಳ ಮತ್ತು ಶನಿ ಇಬ್ಬರು ಶಕ್ತಿಶಾಲಿ ಗ್ರಹಗಳು. ಉತ್ತರ ಭಾದ್ರಪದ ನಕ್ಷತ್ರವು ಆಧ್ಯಾತ್ಮ, ರಹಸ್ಯ ಮತ್ತು ಧೈರ್ಯಕ್ಕೆ ಹೆಸರುವಾಸಿ. ಮಂಗಳ ಎಂದರೆ ಅಗ್ನಿ, ಶನಿ ಎಂದರೆ ಶಿಸ್ತು. ಇವೆರಡರ ಸಮಾಗಮನವಾದಾಗ ನಿಮ್ಮ ಉತ್ಸಾಹ ಹೆಚ್ಚುತ್ತದೆ. ಆದರೆ ಎಚ್ಚರ, ಅವಸರದ ನಿರ್ಧಾರಗಳು ನಷ್ಟ ತರಬಹುದು. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 5 ರಾಶಿಗಳಿಗೆ ಮಾತ್ರ ಈ ಸಮಯವು ಸುವರ್ಣಕಾಲ ಎನ್ನಬಹುದು. ಅವರು ನಿಧಾನವಾಗಿ ಆದರೆ ದೃಢವಾಗಿ ಯಶಸ್ಸಿನ ಮೆಟ್ಟಿಲೇರಲಿದ್ದಾರೆ. 1. ಕಟಕ ರಾಶಿ. 2026 ಏಪ್ರಿಲ್ 6ರಂದು ಮಂಗಳನು ಮೀನರಾಶಿಯ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಪ್ರವೇಶಿಸಿದಾಗ ಕಟಕ ರಾಶಿಯವರಿಗೆ ಇದು ಅತ್ಯಂತ ಸುವರ್ಣಾವಕಾಶದ ಕಾಲವಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಟಕ ರಾಶಿಗೆ ಮಂಗಳನು ಯೋಗಕಾರಕ ಗ್ರಹ, ಅಂದರೆ ಶುಭ ಫಲಗಳನ್ನು ನೀಡುವ ಜವಾಬ್ದಾರಿ ಮಂಗಳನ ಮೇಲಿರುತ್ತದೆ. 1. ಭಾಗ್ಯಸ್ಥಾನದ ಜಾಗೃತಿ, ಅಂದರೆ ಅದೃಷ್ಟದ ಬೆಂಬಲ. ಮಂಗಳನು ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ, ಅಂದರೆ ಭಾಗ್ಯಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. 9ನೇ ಮನೆಯು ಅದೃಷ್ಟ, ಧರ್ಮ ಮತ್ತು ಪಿತ್ರಾರ್ಜಿತ ಆಸ್ತಿಯನ್ನು ಪ್ರತಿನಿಧಿಸುತ್ತದೆ. ದೈವಬಲ, ನೀವು ಹತ್ತಿರಕ್ಕೆ ಬಂದು ಕೈತಪ್ಪಿ ಹೋಗುತ್ತಿದ್ದ ಕೆಲಸಗಳು ಈ ಅವಧಿಯಲ್ಲಿ ಸುಗಮವಾಗಿ ಪೂರ್ಣಗೊಳ್ಳುತ್ತವೆ. ಸೋಲಿನ ಭಯ ದೂರವಾಗಿ ಆತ್ಮವಿಶ್ವಾಸ ಹೆಚ್ಚಲಿದೆ. ಧಾರ್ಮಿಕ ಕಾರ್ಯಗಳು, ಈ ಸಮಯದಲ್ಲಿ ನೀವು ದೇವಸ್ಥಾನಗಳಿಗೆ ಭೇಟಿ ನೀಡುವ ಅಥವಾ ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಸಾಧ್ಯತೆ ಹೆಚ್ಚು. ವಿಶೇಷವಾಗಿ ಕುಲದೇವತೆಯ ಅನುಗ್ರಹ ನಿಮಗಿರಲಿದೆ. 2. ವೃತ್ತಿಜೀವನದಲ್ಲಿ ಮಹತ್ತರ ಬದಲಾವಣೆ. ಮಂಗಳನು ನಿಮ್ಮ ವೃತ್ತಿಸ್ಥಾನದ, ಅಂದರೆ 10ನೇ ಮನೆಯ ಅಧಿಪತಿಯೂ ಆಗಿರುವುದರಿಂದ ಭಾಗ್ಯಸ್ಥಾನದಲ್ಲಿ ಆತನ ಉಪಸ್ಥಿತಿ ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ತರುತ್ತದೆ. ಬಡ್ತಿ ಮತ್ತು ವರ್ಗಾವಣೆ. ಕೆಲಸದಲ್ಲಿ ಬಡ್ತಿಗಾಗಿ ಕಾಯುತ್ತಿದ್ದವರಿಗೆ ಇದು ಸರಿಯಾದ ಸಮಯ. ನಿಮ್ಮ ಶ್ರಮವನ್ನು ಮೇಲಾಧಿಕಾರಿಗಳು ಗುರುತಿಸಿ ಗೌರವಿಸುತ್ತಾರೆ. ಹೊಸ ಉದ್ಯೋಗ. ನಿರುದ್ಯೋಗಿಗಳಿಗೆ ಅಥವಾ ಕೆಲಸ ಬದಲಾಯಿಸಬೇಕೆಂದು ಅಂದುಕೊಂಡವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಆಫರ್ ಬರಬಹುದು. ಸರ್ಕಾರಿ ಕೆಲಸ. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವ ಕಟಕ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳ ನಂತರದ ದಿನಗಳು ಅತ್ಯಂತ ಪೂರಕವಾಗಿವೆ. 3. ಆರ್ಥಿಕ ಲಾಭ ಮತ್ತು ಹಠಾತ್ ಧನಯೋಗ. ಆರ್ಥಿಕ ಸುಧಾರಣೆ. ಆರ್ಥಿಕವಾಗಿ ನೀವು ಮೊದಲಿಗಿಂತ ಹೆಚ್ಚು ಸಬಲರಾಗುತ್ತೀರಿ. ಬರಬೇಕಿದ್ದ ಹಳೆಯ ಬಾಕಿ ಹಣ ಅಥವಾ ಸಾಲ ನೀಡಿದ ಹಣ ವಾಪಸ್ ಬರಲಿದೆ. ಹೂಡಿಕೆಯಿಂದ ಲಾಭ. ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಿದವರಿಗೆ ಈ ಅವಧಿಯಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ದೊರೆಯುವ ಯೋಗವಿದೆ. ಪಿತ್ರಾರ್ಜಿತ ಆಸ್ತಿ. ತಂದೆಯ ಕಡೆಯಿಂದ ಅಥವಾ ಪೂರ್ವಜರ ಆಸ್ತಿಯಿಂದ ನಿಮಗೆ ಆರ್ಥಿಕ ಲಾಭವಾಗುವ ಸಾಧ್ಯತೆ ದಟ್ಟವಾಗಿದೆ. 4. ವಿದೇಶ ಪ್ರಯಾಣ ಮತ್ತು ವಿದೇಶಿ ಸಂಪರ್ಕ. ವಿದೇಶಿ ವ್ಯವಹಾರ. ನೀವು ರಫ್ತು ಆಮದು ವ್ಯವಹಾರದಲ್ಲಿದ್ದರೆ ಅಥವಾ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಲಾಭದ ಪ್ರಮಾಣ ದುಪ್ಪಟ್ಟಾಗಲಿದೆ. ಶಿಕ್ಷಣಕ್ಕಾಗಿ ಪ್ರಯಾಣ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ವೀಸಾ ಅಥವಾ ಅಡ್ಮಿಷನ್ ಪ್ರಕ್ರಿಯೆಗಳಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ. 5. ಸಂಬಂಧಗಳು ಮತ್ತು ಸಾಮಾಜಿಕ ಗೌರವ. ತಂದೆಯೊಂದಿಗಿನ ಸಂಬಂಧ. ನಿಮ್ಮ ತಂದೆಯವರ ಮಾರ್ಗದರ್ಶನದಿಂದ ನೀವು ಜೀವನದ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವಿರಿ. ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ.
ಸಮಾಜದಲ್ಲಿ ಮನ್ನಣೆ. ನೀವು ಮಾಡುವ ಸಮಾಜಮುಖಿ ಕೆಲಸಗಳಿಂದಾಗಿ ಜನರಲ್ಲಿ ನಿಮ್ಮ ಬಗ್ಗೆ ಗೌರವ ಹೆಚ್ಚಲಿದೆ. ಹಿರಿಯರ ಮತ್ತು ಗುರುಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿದೆ. ಎಚ್ಚರಿಕೆ ವಹಿಸಬೇಕಾದ ಅಂಶಗಳು. ಮಂಗಳನು ಶನಿಯ ನಕ್ಷತ್ರದಲ್ಲಿ ಅಂದರೆ ಉತ್ತರ ಭಾದ್ರಪದ ಇರುವುದರಿಂದ ಕಟಕ ರಾಶಿಯವರು ಈ ಕೆಳಗಿನ ವಿಷಯಗಳಲ್ಲಿ ಎಚ್ಚರವಿರಬೇಕು. ತಾಳ್ಮೆ ಅತ್ಯಗತ್ಯ. ಮಂಗಳನ ವೇಗ ಮತ್ತು ಶನಿಯ ಶಿಸ್ತಿನ ನಡುವೆ ಸಮತೋಲನ ಕಾಯ್ದುಕೊಳ್ಳಿ. ಅತಿಯಾದ ಉತ್ಸಾಹದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಆರೋಗ್ಯ. ಕಾಲುಗಳಿಗೆ ಸಂಬಂಧಿಸಿದ ನೋವು ಅಥವಾ ಅತಿಯಾದ ಆಯಾಸ ನಿಮ್ಮನ್ನು ಕಾಡಬಹುದು. ಸರಿಯಾದ ವಿಶ್ರಾಂತಿ ಪಡೆಯಿರಿ. ವಿಶೇಷ ಸಲಹೆ. ಈ ಅವಧಿಯಲ್ಲಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ದರ್ಶನ ಮಾಡುವುದು ಮತ್ತು ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ನಿಮ್ಮ ಅದೃಷ್ಟವನ್ನು ಇನ್ನೂ ಹೆಚ್ಚಿಸುತ್ತದೆ. 2. ವೃಶ್ಚಿಕ ರಾಶಿ. 2026 ಏಪ್ರಿಲ್ 6ರಂದು ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನು ಶನಿದೇವನ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಪ್ರವೇಶಿಸುವುದು ವೃಶ್ಚಿಕ ರಾಶಿಯವರಿಗೆ ಒಂದು ಅತ್ಯಂತ ಶಕ್ತಿಶಾಲಿ ಕಾಲಘಟ್ಟದ ಆರಂಭ ಎನ್ನಬಹುದು. ನಿಮ್ಮ ರಾಶಿಯ ಅಧಿಪತಿಯೇ ಈ ಸಂಚಾರದ ನಾಯಕನಾಗಿರುವುದರಿಂದ ಈ ಬದಲಾವಣೆಯು ನಿಮ್ಮ ಜೀವನದ ಮೇಲೆ ಅತ್ಯಂತ ಆಳವಾದ ಮತ್ತು ಸಕಾರಾತ್ಮಕ ಪ್ರಭಾವ ಬೀರಲಿದೆ. 1. ರಾಶ್ಯಾಧಿಪತಿಯ ಬಲ ಮತ್ತು ಆತ್ಮವಿಶ್ವಾಸ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ತನ್ನದೇ ಆದ ಸ್ವಭಾವದ ನಕ್ಷತ್ರದಲ್ಲಿ ಸಂಚರಿಸುವಾಗ ವ್ಯಕ್ತಿಯಲ್ಲಿ ಅಪ್ರತಿಮ ಧೈರ್ಯ ಮೂಡುತ್ತದೆ. ಮಾನಸಿಕ ಸ್ಥಿರತೆ. ಕಳೆದ ಕೆಲವು ತಿಂಗಳುಗಳಿಂದ ಕಾಡುತ್ತಿದ್ದ ಅನಿಶ್ಚಿತತೆ ಅಥವಾ ಗೊಂದಲಗಳು ದೂರವಾಗುತ್ತವೆ. ನಿಮ್ಮ ಗುರಿಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ಸಿಗಲಿದೆ. ಆಕರ್ಷಕ ವ್ಯಕ್ತಿತ್ವ. ಸಮಾಜದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಜನರು ನಿಮ್ಮ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ ಮತ್ತು ನಿಮ್ಮ ನಾಯಕತ್ವ ಗುಣವನ್ನು ಗುರುತಿಸುತ್ತಾರೆ. 2. ತೀಕ್ಷ್ಣ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ಮಂಗಳ ಎಂದರೆ ವೇಗ, ಆದರೆ ಉತ್ತರ ಭಾದ್ರಪದ ನಕ್ಷತ್ರದ ಅಧಿಪತಿ ಶನಿ ಎಂದರೆ ಶಿಸ್ತು. ಇವೆರಡರ ಸಂಗಮವು ವೃಶ್ಚಿಕ ರಾಶಿಯವರಿಗೆ ಒಂದು ವಿಶೇಷ ವರ ನೀಡುತ್ತದೆ. ದೂರದೃಷ್ಟಿ. ನೀವು ಕೇವಲ ಆವೇಶದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ, ಬದಲಾಗಿ ಭವಿಷ್ಯದ ಲಾಭ ನಷ್ಟಗಳನ್ನು ಯೋಚಿಸಿ ಸರಿಯಾದ ಹೆಜ್ಜೆ ಇಡುತ್ತೀರಿ. ಸಮಸ್ಯೆಗಳ ಪರಿಹಾರ. ಬಹಳ ದಿನಗಳಿಂದ ಕೋರ್ಟ್ ಕಚೇರಿ ಅಥವಾ ಆಸ್ತಿ ವಿಚಾರದಲ್ಲಿ ಸಿಲುಕಿಕೊಂಡಿದ್ದ ಸಮಸ್ಯೆಗಳಿಗೆ ಈ ಅವಧಿಯಲ್ಲಿ ನಿಮ್ಮ ಚಾಣಾಕ್ಷತನದಿಂದ ಪರಿಹಾರ ಕಂಡುಕೊಳ್ಳುವಿರಿ. 3. ವ್ಯಾಪಾರ ಮತ್ತು ಉದ್ಯಮ ವಿಸ್ತರಣೆ. ವೃಶ್ಚಿಕ ರಾಶಿಯ ವ್ಯಾಪಾರಸ್ಥರಿಗೆ ಇದು ಅಭಿವೃದ್ಧಿಯ ಪರ್ವ ಎನ್ನಬಹುದು. ಹೊಸ ಯೋಜನೆಗಳು. ನಿಮ್ಮ ಉದ್ಯಮವನ್ನು ಹೊಸ ಕ್ಷೇತ್ರಗಳಿಗೆ ಅಥವಾ ಹೊಸ ನಗರಗಳಿಗೆ ವಿಸ್ತರಿಸಲು ಇದು ಅತ್ಯಂತ ಸೂಕ್ತ ಸಮಯ. ಹೂಡಿಕೆ ಮಾಡಲು ಹಿಂಜರಿಯಬೇಡಿ, ಆದರೆ ಶನಿಯ ಶಿಸ್ತಿನಂತೆ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ವಿದೇಶಿ ಸಂಪರ್ಕ. ಆಮದು ರಫ್ತು ಅಥವಾ ಆನ್ಲೈನ್ ವ್ಯವಹಾರ ಮಾಡುವವರಿಗೆ ಹೊಸ ಆರ್ಡರ್ಗಳು ಸಿಗುವ ಸಾಧ್ಯತೆ ಹೆಚ್ಚಿದೆ. ಈ ಅವಧಿಯಲ್ಲಿ ಮಾಡುವ ಒಪ್ಪಂದಗಳು ದೀರ್ಘಕಾಲದ ಲಾಭ ತರುತ್ತವೆ. ಆರ್ಥಿಕ ಹರಿವು. ವ್ಯವಹಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗಲಿದೆ. ಹಳೆಯ ಬಾಕಿ ಸಾಲಗಳನ್ನು ತೀರಿಸಲು ಇದು ಸುಸಮಯ. 4. ಸಂಬಂಧಗಳಲ್ಲಿ ಗಟ್ಟಿತನ. ವೈಯಕ್ತಿಕ ಜೀವನದಲ್ಲೂ ಮಂಗಳನ ಈ ಸಂಚಾರವು ಮಧುರವಾದ ಬದಲಾವಣೆ ತರುತ್ತದೆ. ಸಂಗಾತಿಯ ಬೆಂಬಲ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ. ನಿಮ್ಮ ವೃತ್ತಿಜೀವನದ ಯಶಸ್ಸಿನಲ್ಲಿ ಅವರ ಸಹಕಾರ ದೊಡ್ಡದಾಗಿರಲಿದೆ. ಕುಟುಂಬದ ಸಾಮರಸ್ಯ. ಮನೆಯ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಕುಟುಂಬದವರೊಂದಿಗೆ ಪ್ರವಾಸ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ. ಇದರಿಂದ ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ. 5. ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಉದ್ಯೋಗ. ವಿದ್ಯಾರ್ಥಿಗಳಿಗೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವೃಶ್ಚಿಕ ರಾಶಿಯವರಿಗೆ ಏಕಾಗ್ರತೆ ಹೆಚ್ಚಲಿದೆ. ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳುವಿರಿ. ಉದ್ಯೋಗಿಗಳಿಗೆ. ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಇದು ಭವಿಷ್ಯದಲ್ಲಿ ದೊಡ್ಡ ಪ್ರಮೋಷನ್ಗೆ ದಾರಿಯಾಗಲಿದೆ. ನಿಮ್ಮ ಶತ್ರುಗಳು ಅಥವಾ ನಿಮ್ಮ
ವಿರುದ್ಧ ಪಿತೂರಿ ಮಾಡುವವರು ತಾವಾಗಿಯೇ ಹಿಂದೆ ಸರಿಯುತ್ತಾರೆ. ವೃಶ್ಚಿಕ ರಾಶಿಯವರು ಗಮನಿಸಬೇಕಾದ ಅಂಶ: ಮಂಗಳನು ಅಗ್ನಿತತ್ವದ ಗ್ರಹವಾಗಿರುವುದರಿಂದ ನಿಮ್ಮಲ್ಲಿ ಅಹಂಕಾರ ಹೆಚ್ಚಾಗದಂತೆ ನೋಡಿಕೊಳ್ಳಿ. ಎಲ್ಲವನ್ನು ನಾನೇ ಮಾಡಬಲ್ಲೆ ಎಂಬ ಅತಿಯಾದ ಆತ್ಮವಿಶ್ವಾಸ ಕೆಲವೊಮ್ಮೆ ಆಪ್ತರನ್ನು ದೂರ ಮಾಡಬಹುದು. ವಿಶೇಷ ಪರಿಹಾರ: ಈ ಅವಧಿಯಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರ ಪಠಿಸಿ. ಕೆಂಪು ಬಣ್ಣದ ಹೂವುಗಳಿಂದ ದೇವರಿಗೆ ಪೂಜೆ ಮಾಡಿ. ಸಾಧ್ಯವಾದರೆ ರಕ್ತದಾನ ಮಾಡಿ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬೇಳೆಯನ್ನು ದಾನ ಮಾಡಿ. ಇದು ನಿಮ್ಮ ರಾಶ್ಯಾಧಿಪತಿಯನ್ನು ಪ್ರಸನ್ನಗೊಳಿಸುತ್ತದೆ. 3. ಧನುರಾಶಿ. 2026 ಏಪ್ರಿಲ್ 6ರಂದು ಮಂಗಳನು ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಪ್ರವೇಶಿಸಿದಾಗ ಧನುರಾಶಿಯವರಿಗೆ ಇದು ಕೌಟುಂಬಿಕ ಮತ್ತು ಆರ್ಥಿಕ ಸುಧಾಕಾಲ ಎನ್ನಬಹುದು. ಧನುರಾಶಿಯ ಅಧಿಪತಿ ಗುರು ಮತ್ತು ಮಂಗಳ ಪರಸ್ಪರ ಮಿತ್ರ ಗ್ರಹಗಳಾಗಿರುವುದರಿಂದ ಈ ಸಂಚಾರವು ನಿಮಗೆ ಅತ್ಯಂತ ಶುಭ ಫಲಗಳನ್ನು ನೀಡಲಿದೆ. 1. ಚತುರ್ಥ ಭಾವದ ಸಕ್ರಿಯತೆ, ಅಂದರೆ ಸುಖ ಮತ್ತು ಸಮೃದ್ಧಿ. ಮಂಗಳನು ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ, ಅಂದರೆ ಸುಖ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ಈ ಮನೆಯು ತಾಯಿ, ವಾಹನ, ಮನೆ ಮತ್ತು ಮಾನಸಿಕ ನೆಮ್ಮದಿಯನ್ನು ಪ್ರತಿನಿಧಿಸುತ್ತದೆ. ಭೌತಿಕ ಸುಖ: ಜೀವನದಲ್ಲಿ ಸೌಕರ್ಯಗಳು ಹೆಚ್ಚಾಗಲಿವೆ. ಇದುವರೆಗೆ ಪಡುತ್ತಿದ್ದ ಕಷ್ಟಗಳಿಗೆ ವಿರಾಮ ಸಿಕ್ಕಿ ಐಷಾರಾಮಿ ಜೀವನದತ್ತ ನಿಮ್ಮ ಗಮನ ಹರಿಯಲಿದೆ. ತಾಯಿಯ ಆಶೀರ್ವಾದ: ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ ಕಂಡುಬರಲಿದೆ. ಅವರ ಕಡೆಯಿಂದ ನಿಮಗೆ ಆರ್ಥಿಕ ಅಥವಾ ಭಾವನಾತ್ಮಕ ಬೆಂಬಲ ದೊರೆಯಲಿದೆ. 2. ಆಸ್ತಿ ಮತ್ತು ವಾಹನ ಯೋಗ. ಮಂಗಳನು ಭೂಮಿಕಾರಕ ಗ್ರಹ. ಆತ ಸುಖ ಸ್ಥಾನದಲ್ಲಿ ಇರುವುದು ಆಸ್ತಿ ವಿಚಾರದಲ್ಲಿ ದೊಡ್ಡ ಜಯ ತಂದುಕೊಡುತ್ತದೆ. ಹೊಸ ಮನೆ ಅಥವಾ ನಿವೇಶನ, ಸ್ವಂತ ಮನೆ ಖರೀದಿಸಬೇಕು ಅಥವಾ ಹಳೆಯ ಮನೆಯನ್ನು ನವೀಕರಿಸಬೇಕು ಅಂದುಕೊಂಡವರಿಗೆ ಈ ಅವಧಿಯಲ್ಲಿ ಹಣಕಾಸಿನ ನೆರವು ಸುಲಭವಾಗಿ ಸಿಗಲಿದೆ. ವಾಹನ ಖರೀದಿ: ಹೊಸ ವಾಹನ ಖರೀದಿಸಲು ಇದು ಅತ್ಯಂತ ಶ್ರೇಷ್ಠ ಸಮಯ. ನೀವು ದೀರ್ಘಕಾಲದಿಂದ ಕನಸು ಕಂಡಿದ್ದ ಬ್ರ್ಯಾಂಡ್ನ ವಾಹನ ನಿಮ್ಮ ಮನೆಗೆ ಬರಬಹುದು. ಕೃಷಿ ಭೂಮಿ: ರೈತರಿಗೆ ಅಥವಾ ಕೃಷಿ ಭೂಮಿಯ ಮೇಲೆ ಹೂಡಿಕೆ ಮಾಡುವವರಿಗೆ ಈ ಸಂಚಾರವು ಬಂಪರ್ ಲಾಭ ತರಲಿದೆ. 3. ಕೌಟುಂಬಿಕ ಸೌಹಾರ್ದತೆ ಮತ್ತು ಶುಭ ಕಾರ್ಯಗಳು. ಮನೆಯಲ್ಲಿ ಸಂಭ್ರಮ: ಮನೆಯ ಸದಸ್ಯರ ನಡುವೆ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ. ಮನೆಯಲ್ಲಿ ಮದುವೆ, ನಾಮಕರಣ ಅಥವಾ ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳು ಜರುಗುವ ಸಾಧ್ಯತೆ ಇದೆ. ಬಾಂಧವ್ಯ: ನಿಮ್ಮ ಸಂಗಾತಿ ಮತ್ತು ಮಕ್ಕಳೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಿರಿ. ಇದು ಕುಟುಂಬದ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. 4. ಮಾನಸಿಕ ಶಾಂತಿ ಮತ್ತು ಒತ್ತಡದಿಂದ ಮುಕ್ತಿ. ಧನುರಾಶಿಯವರು ಕಳೆದ ಕೆಲವು ಸಮಯದಿಂದ ಅನುಭವಿಸುತ್ತಿದ್ದ ಮಾನಸಿಕ ಕಿರಿಕಿರಿಗಳು ಈಗ ಅಂತ್ಯವಾಗಲಿವೆ. ಸಮತೋಲನ: ಮಂಗಳನ ಶಕ್ತಿ ಮತ್ತು ಶನಿಯ ಶಿಸ್ತಿನಿಂದಾಗಿ ನೀವು ಭಾವನಾತ್ಮಕವಾಗಿ ಹೆಚ್ಚು ಸದೃಢರಾಗುತ್ತೀರಿ. ಯಾವುದೇ ಸಮಸ್ಯೆಯನ್ನು ಶಾಂತವಾಗಿ ಎದುರಿಸುವ ಶಕ್ತಿ ನಿಮ್ಮಲ್ಲಿ ಮೂಡುತ್ತದೆ. ಧ್ಯಾನ ಮತ್ತು ಆಧ್ಯಾತ್ಮ. ಉತ್ತರ ಭಾದ್ರಪದ ನಕ್ಷತ್ರವು ಆಧ್ಯಾತ್ಮಿಕತೆಗೆ ಹೆಸರುವಾಸಿ. ಹೀಗಾಗಿ ನೀವು ಯೋಗ, ಧ್ಯಾನ ಅಥವಾ ಧಾರ್ಮಿಕ ಗ್ರಂಥಗಳ ಓದಿನಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವಿರಿ. ಇದು ನಿಮ್ಮ ಆತ್ಮಲಿಂಗಕ್ಕೆ ಶಾಂತಿ ನೀಡುತ್ತದೆ. 5. ವೃತ್ತಿ ಮತ್ತು ಆರ್ಥಿಕ ಸ್ಥಿತಿ. ಕೆಲಸದ ಸ್ಥಳದಲ್ಲಿ ನೆಮ್ಮದಿ. ಕಚೇರಿಯಲ್ಲಿ ಇದ್ದ ರಾಜಕೀಯ ಅಥವಾ ಒತ್ತಡ ಕಡಿಮೆಯಾಗಲಿದೆ. ನಿಮ್ಮ ಕೆಲಸದ ಶೈಲಿಯನ್ನು ಮೇಲಾಧಿಕಾರಿಗಳು ಮೆಚ್ಚಿಕೊಳ್ಳುತ್ತಾರೆ. ಸ್ಥಿರ ಹೂಡಿಕೆ: ಈ ಅವಧಿಯಲ್ಲಿ ನೀವು ಮಾಡುವ ಹೂಡಿಕೆಗಳು ದೀರ್ಘಕಾಲದವರೆಗೆ ನಿಮಗೆ ಆರ್ಥಿಕ ಭದ್ರತೆಯನ್ನು ನೀಡಲಿವೆ. ಎಚ್ಚರಿಕೆ ವಹಿಸಬೇಕಾದ ಅಂಶಗಳು: 4ನೇ ಮನೆಯಲ್ಲಿ ಮಂಗಳನಿರುವುದು ಕೆಲವೊಮ್ಮೆ ಮಾತಿನಲ್ಲಿ ಉಗ್ರತೆ ತರಬಹುದು. ಮಾತಿನ ಮೇಲೆ ನಿಗಾ ಇರಲಿ. ಮನೆಯವರೊಂದಿಗೆ ಮಾತನಾಡುವಾಗ ಅಹಂಕಾರ ಅಥವಾ ಕಟು ಮಾತುಗಳನ್ನು ಬಳಸಬೇಡಿ. ದಾಖಲೆಗಳ ಪರಿಶೀಲನೆ: ಆಸ್ತಿ ಖರೀದಿ ಮಾಡುವಾಗ ಕಾನೂನುಬದ್ಧ ದಾಖಲೆಗಳನ್ನು
ಸರಿಯಾಗಿ ಪರಿಶೀಲಿಸುವುದು ಉತ್ತಮ. ವಿಶೇಷ ಪರಿಹಾರ: ನಿಮ್ಮ ಸುಖ ಸಮೃದ್ಧಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಮನೆಯಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಫೋಟೋ ಮುಂದೆ ದೀಪ ಹಚ್ಚಿ. ಗುರುವಾರದ ದಿನ ಹಳದಿ ಬಣ್ಣದ ಸಿಹಿಯನ್ನು ಹಂಚಿ ಅಥವಾ ದೇವಸ್ಥಾನಕ್ಕೆ ನೀಡಿ. ಮನೆಯ ಈಶಾನ್ಯ ಮೂಲೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಇದು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. 4. ಮಕರ ರಾಶಿ. 2026 ಏಪ್ರಿಲ್ 6ರಂದು ಮಂಗಳನು ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಪ್ರವೇಶಿಸಿದಾಗ ಮಕರ ರಾಶಿಯವರಿಗೆ ಇದು ವಿಜಯದ ಕಾಲ ಎಂದು ನಿಸ್ಸಂದೇಹವಾಗಿ ಹೇಳಬಹುದು. ಮಕರ ರಾಶಿಯ ಅಧಿಪತಿ ಶನಿ ದೇವನಾಗಿದ್ದು, ಮಂಗಳನು ಶನಿಯದೇ ನಕ್ಷತ್ರದಲ್ಲಿ ಸಂಚರಿಸುತ್ತಿರುವುದು ನಿಮಗೆ ವಿಶೇಷವಾದ ಶಕ್ತಿ ಮತ್ತು ಧೈರ್ಯವನ್ನು ನೀಡಲಿದೆ. 1. ತೃತೀಯ ಭಾವದ ಬಲ ಅಂದರೆ ಪರಾಕ್ರಮ ಮತ್ತು ಧೈರ್ಯ. ಮಂಗಳನು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಅಂದರೆ ಪರಾಕ್ರಮ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 3ನೇ ಮನೆಯಲ್ಲಿ ಮಂಗಳನ ಉಪಸ್ಥಿತಿಯು ಅತ್ಯಂತ ಶುಭ ಫಲಗಳನ್ನು ನೀಡುತ್ತದೆ. ಅಪ್ರತಿಮ ಧೈರ್ಯ. ಇದುವರೆಗೆ ಯಾವುದಾದರೂ ಕೆಲಸವನ್ನು ಮಾಡಲು ಹಿಂಜರಿಯುತ್ತಿದ್ದರೆ ಅಥವಾ ಭಯಪಡುತ್ತಿದ್ದರೆ ಈಗ ಆ ಭಯ ದೂರವಾಗಿ ಹೊಸ ಸಾಹಸಕ್ಕೆ ಕೈ ಹಾಕುವಿರಿ. ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ಸಂವಹನ ಕಲೆ. ನಿಮ್ಮ ಮಾತನಾಡುವ ಶೈಲಿಯಲ್ಲಿ ಸ್ಪಷ್ಟತೆ ಮತ್ತು ಗಾಂಭೀರ್ಯ ಮೂಡಲಿದೆ. ಇದರಿಂದಾಗಿ ಸಭೆ ಸಮಾರಂಭಗಳಲ್ಲಿ ಅಥವಾ ಕಚೇರಿಯ ಚರ್ಚೆಗಳಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. 2. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ. ಮಕರ ರಾಶಿಯವರು ಸ್ವಾಭಾವಿಕವಾಗಿಯೇ ಕಷ್ಟಜೀವಿಗಳು. ಕಳೆದ ಕೆಲವು ಸಮಯದಿಂದ ನೀವು ಪಟ್ಟ ಶ್ರಮಕ್ಕೆ ಈಗ ಫಲ ಸಿಗುವ ಕಾಲ ಬಂದಿದೆ. ಗುರಿ ತಲುಪುವಿಕೆ. ನೀವು ಹಾಕಿಕೊಂಡಿದ್ದ ದೀರ್ಘಕಾಲದ ಯೋಜನೆಗಳು ಈಗ ಅಂತಿಮ ಹಂತಕ್ಕೆ ತಲುಪಲಿವೆ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಆರ್ಥಿಕ ಲಾಭ ಮತ್ತು ಪದೋನ್ನತಿ ದೊರೆಯುವ ಸಾಧ್ಯತೆ ಇದೆ. ಸೃಜನಶೀಲತೆ. ಬರಹಗಾರರು, ಕಲಾವಿದರು ಅಥವಾ ಐಟಿ ಕ್ಷೇತ್ರದಲ್ಲಿರುವವರಿಗೆ ಹೊಸ ಆಲೋಚನೆಗಳು ಹೊಳೆಯಲಿವೆ. ಇದು ಅವರ ವೃತ್ತಿಜೀವನಕ್ಕೆ ದೊಡ್ಡ ತಿರುವು ನೀಡಲಿದೆ. 3. ಸಹೋದರರ ಬೆಂಬಲ ಮತ್ತು ಸುಖ ಸಂಚಾರ. ಕುಟುಂಬದ ಸಹಕಾರ. ವಿಶೇಷವಾಗಿ ನಿಮ್ಮ ಸಹೋದರ ಸಹೋದರಿಯರಿಂದ ನಿಮಗೆ ದೊಡ್ಡ ಮಟ್ಟದ ಸಹಾಯ ದೊರೆಯಲಿದೆ. ಆಸ್ತಿ ವಿಚಾರ ಅಥವಾ ಕೌಟುಂಬಿಕ ಸಮಸ್ಯೆಗಳಿದ್ದರೆ ಅವರ ಮಧ್ಯಸ್ಥಿಕೆಯಿಂದ ಸುಲಭವಾಗಿ ಬಗೆಹರಿಯಲಿವೆ. ಪ್ರವಾಸದಿಂದ ಲಾಭ. ಉದ್ಯೋಗ ಅಥವಾ ವ್ಯವಹಾರದ ನಿಮಿತ್ತ ನೀವು ಮಾಡುವ ಸಣ್ಣ ಪ್ರಯಾಣಗಳು ಅತ್ಯಂತ ಲಾಭದಾಯಕವಾಗಿ ಪರಿಣಮಿಸಲಿವೆ. ಹೊಸ ವ್ಯಕ್ತಿಗಳ ಪರಿಚಯವಾಗಿ ಅದು ಭವಿಷ್ಯಕ್ಕೆ ಅಡಿಪಾಯವಾಗಲಿದೆ. 4. ಉದ್ಯೋಗ ಮತ್ತು ಸರ್ಕಾರಿ ಕೆಲಸದ ಯೋಗ. ಸರ್ಕಾರಿ ಕೆಲಸ. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವ ಮಕರ ರಾಶಿಯವರಿಗೆ ಈ ಅವಧಿಯು ವರದಾನವಾಗಲಿದೆ. ಪರೀಕ್ಷೆಗಳಲ್ಲಿ ಯಶಸ್ಸು ಅಥವಾ ಸಂದರ್ಶನಗಳಲ್ಲಿ ಆಯ್ಕೆಯಾಗುವ ಸಂಭವ ಹೆಚ್ಚಿದೆ. ಸಮಾಜದಲ್ಲಿ ಮನ್ನಣೆ. ರಾಜಕೀಯ ಅಥವಾ ಸಾಮಾಜಿಕ ಸೇವೆಯಲ್ಲಿ ತೊಡಗಿರುವವರಿಗೆ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಮತ್ತು ಜನಬೆಂಬಲ ದೊರೆಯಲಿದೆ. ನಿಮ್ಮ ಘನತೆ ಮತ್ತು ಗೌರವ ಹೆಚ್ಚಾಗಲಿದೆ. 5. ಆರ್ಥಿಕ ಲಾಭ ಮತ್ತು ಹೂಡಿಕೆ. ಹಣಕಾಸಿನ ಸ್ಥಿತಿ. ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ವ್ಯಾಪಾರದಲ್ಲಿ ಹೊಸ ಹೂಡಿಕೆ ಮಾಡಲು ಇದು ಪ್ರಸಕ್ತ ಸಮಯ. ಆದರೆ ಶನಿದೇವನ ಶಿಸ್ತಿನಂತೆ ಪ್ರತಿಯೊಂದು ವ್ಯವಹಾರವನ್ನು ಕಾನೂನುಬದ್ಧವಾಗಿ ಮಾಡುವುದು ಉತ್ತಮ. ಹಳೆಯ ಸಾಲ. ಬರಬೇಕಿದ್ದ ಹಳೆಯ ಸಾಲದ ಹಣ ವಾಪಸ್ ಬರಲಿದ್ದು, ಇದರಿಂದ ನಿಮ್ಮ ಆರ್ಥಿಕ ಒತ್ತಡ ಕಡಿಮೆಯಾಗಲಿದೆ. ಎಚ್ಚರಿಕೆ ವಹಿಸಬೇಕಾದ ಅಂಶಗಳು. ಮಂಗಳ ಮತ್ತು ಶನಿಯ ಪ್ರಭಾವವಿರುವುದರಿಂದ ಕೆಲವು ಜಾಗ್ರತೆ ಇರಲಿ. ಅತಿಯಾದ ಆತ್ಮವಿಶ್ವಾಸ. ಧೈರ್ಯ ಇರಲಿ, ಆದರೆ ಅದು ಅಹಂಕಾರವಾಗಿ ಬದಲಾಗದಂತೆ ನೋಡಿಕೊಳ್ಳಿ. ಅತಿಯಾದ ಆತ್ಮವಿಶ್ವಾಸದಿಂದ ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಆರೋಗ್ಯ. ಕೈಗಳು ಮತ್ತು ಭುಜಗಳಿಗೆ ಸಂಬಂಧಿಸಿದ ಸಣ್ಣಪುಟ್ಟ ನೋವು ಕಾಣಿಸಿಕೊಳ್ಳಬಹುದು. ಹಾಗಾಗಿ ದೈಹಿಕ ವ್ಯಾಯಾಮದ ಕಡೆ ಗಮನವಿರಲಿ. ವಿಶೇಷ ಪರಿಹಾರ.
ನಿಮ್ಮ ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸಲು ಪ್ರತಿ ಮಂಗಳವಾರ ಮತ್ತು ಶನಿವಾರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಕಡಲೆಕಾಳು ಪ್ರಸಾದ ಹಂಚಿ. ಸೂರ್ಯೋದಯದ ಸಮಯದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಿ. ಅಗತ್ಯವಿರುವ ಬಡವರಿಗೆ ಅಥವಾ ವಿಕಲಚೇತನರಿಗೆ ಸಹಾಯ ಮಾಡಿ. ಇದರಿಂದ ಶನಿ ದೇವನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿದೆ. 5. ಮೀನರಾಶಿ. 2026 ಏಪ್ರಿಲ್ 6ರಂದು ಮಂಗಳನು ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಪ್ರವೇಶಿಸಿದಾಗ ಮೀನರಾಶಿಯವರಿಗೆ ಇದು ಅತ್ಯಂತ ಮಹತ್ವದ ಕಾಲಘಟ್ಟ. ಏಕೆಂದರೆ ಮಂಗಳನು ನಿಮ್ಮದೇ ರಾಶಿಯಲ್ಲಿ ಅಂದರೆ ಲಗ್ನ ಭಾವದಲ್ಲಿ ಸಂಚರಿಸುತ್ತಾ ಶನಿದೇವನ ನಕ್ಷತ್ರದ ಪ್ರಭಾವಕ್ಕೆ ಒಳಗಾಗುತ್ತಿದ್ದಾನೆ. ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯದ ಆರಂಭ ಎನ್ನಬಹುದು. 1. ಆತ್ಮವಿಶ್ವಾಸದ ಪುನರುತ್ಥಾನ. ಕಳೆದ ಕೆಲವು ಸಮಯದಿಂದ ಮೀನರಾಶಿಯವರು ಒಂದು ರೀತಿಯ ಅನಿಶ್ಚಿತತೆ ಅಥವಾ ಕೀಳರಿಮೆಯಿಂದ ಬಳಲುತ್ತಿರಬಹುದು. ಆದರೆ ಮಂಗಳನ ಈ ಸಂಚಾರವು ನಿಮ್ಮಲ್ಲಿ ಹೊಸ ಚೈತನ್ಯ ತುಂಬಲಿದೆ. ಧೈರ್ಯದ ನಿರ್ಧಾರ. ಇದುವರೆಗೆ ಯಾವುದೋ ಭಯದಿಂದ ಮುಂದೂಡುತ್ತಿದ್ದ ಕೆಲಸಗಳನ್ನು ಈಗ ಧೈರ್ಯವಾಗಿ ಕೈಗೆತ್ತಿಕೊಳ್ಳುವಿರಿ. ವ್ಯಕ್ತಿತ್ವ ವಿಕಸನ. ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ಒಂದು ರೀತಿಯ ತೇಜಸ್ಸು ಕಾಣಿಸಿಕೊಳ್ಳಲಿದೆ. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹೆಚ್ಚಿನ ಮನ್ನಣೆ ಸಿಗಲಿದೆ. 2. ಆರ್ಥಿಕ ಚೇತರಿಕೆ ಮತ್ತು ಹಳೆಯ ಬಾಕಿ ಹಣ. ಹಣಕಾಸಿನ ವಿಚಾರದಲ್ಲಿ ಮೀನರಾಶಿಯವರಿಗೆ ಈ ಅವಧಿಯು ವರದಾನ ಎನ್ನಬಹುದು. ಬಾಕಿ ಹಣ ವಾಪಸ್. ಯಾರಿಗಾದರೂ ಸಾಲ ನೀಡಿ ಅದು ವಾಪಸ್ ಬರುವುದಿಲ್ಲ ಎಂದು ಕೈಬಿಟ್ಟಿದ್ದರೆ ಈ ಸಮಯದಲ್ಲಿ ಮತ್ತೊಮ್ಮೆ ಪ್ರಯತ್ನಿಸಿ. ಅನಿರೀಕ್ಷಿತವಾಗಿ ಆ ಹಣ ನಿಮ್ಮ ಕೈ ಸೇರುವ ಯೋಗವಿದೆ. ಹೊಸ ಆದಾಯದ ಮೂಲ. ಕೇವಲ ಒಂದು ಮೂಲದಿಂದಲ್ಲದೆ ಎರಡನೇ ಆದಾಯದ ಮೂಲ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡಿದ ಹಣದಿಂದ ಲಾಭ ಪಡೆಯುವಿರಿ. 3. ಕಾರ್ಯಶೈಲಿ ಮತ್ತು ವೃತ್ತಿಜೀವನ. ಮಂಗಳನು ಅಗ್ನಿತತ್ವದ ಗ್ರಹವಾದ್ದರಿಂದ ನಿಮ್ಮ ಕೆಲಸದ ವೇಗ ಹೆಚ್ಚಾಗಲಿದೆ. ವೇಗ ಮತ್ತು ಶಿಸ್ತು. ಉತ್ತರ ಭಾದ್ರಪದ ನಕ್ಷತ್ರದ ಅಧಿಪತಿ ಶನಿಯ ಪ್ರಭಾವದಿಂದಾಗಿ ನಿಮ್ಮ ಕೆಲಸದಲ್ಲಿ ವೇಗದ ಜೊತೆಗೆ ಶಿಸ್ತು ಮೂಡಲಿದೆ. ಮೆಚ್ಚುಗೆ. ಬಾಕಿ ಉಳಿದಿದ್ದ ಕೆಲಸಗಳು ಅಥವಾ ಪ್ರಾಜೆಕ್ಟ್ಗಳನ್ನು ನೀವು ಅತ್ಯಂತ ಸೃಜನಶೀಲವಾಗಿ ಮುಗಿಸುವಿರಿ. ಇದನ್ನು ಗಮನಿಸುವ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಪ್ರೋತ್ಸಾಹಿಸಿ ಹೊಸ ಜವಾಬ್ದಾರಿಗಳನ್ನು ನೀಡಬಹುದು. 4. ಸೃಜನಶೀಲತೆ ಮತ್ತು ಹೊಸ ಅವಕಾಶಗಳು. ಮೀನರಾಶಿಯವರು ಸ್ವಾಭಾವಿಕವಾಗಿಯೇ ಕಲ್ಪನಾಶೀಲರು. ಮಂಗಳನ ಶಕ್ತಿಯು ಈ ಕಲ್ಪನೆಗಳಿಗೆ ರೆಕ್ಕೆ ನೀಡಲಿದೆ. ಹೊಸ ಆಫರ್. ಕೆಲಸ, ಸಾಹಿತ್ಯ, ಸಿನಿಮಾ ಅಥವಾ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಆಗಿರುವವರಿಗೆ ದೊಡ್ಡ ಸಂಸ್ಥೆಗಳಿಂದ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ನಾವೀನ್ಯತೆ. ನಿಮ್ಮ ಉದ್ಯಮದಲ್ಲಿ ಹೊಸ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಇದು ಸಕಾಲ. ನಿಮ್ಮ ಐಡಿಯಾಗಳು ಮಾರುಕಟ್ಟೆಯಲ್ಲಿ ದೊಡ್ಡ ಯಶಸ್ಸು ತಂದುಕೊಡಲಿವೆ. 5. ಆರೋಗ್ಯ ಮತ್ತು ಶಕ್ತಿ. ದೈಹಿಕ ಸಕ್ರಿಯತೆ. ನೀವು ಹೆಚ್ಚು ಕಾರ್ಯನಿರತರಾಗಿರುವುದರಿಂದ ಆಲಸ್ಯ ದೂರವಾಗಲಿದೆ. ದೈಹಿಕವಾಗಿ ಹೆಚ್ಚು ಸಬಲರಾದಂತೆ ಭಾಸವಾಗುವುದು. ಸಲಹೆ. ಮಂಗಳನು ಲಗ್ನದಲ್ಲಿದ್ದಾಗ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಬಹುದು. ಹಾಗಾಗಿ ಸಾಕಷ್ಟು ನೀರು ಕುಡಿಯುವುದು ಮತ್ತು ತಂಪಾದ ಆಹಾರ ಸೇವಿಸುವುದು ಒಳಿತು. ಗಮನಿಸಬೇಕಾದ ಎಚ್ಚರಿಕೆಗಳು. ಮಂಗಳನು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಕೆಲವೊಂದು ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು. ಅವಸರ ಮತ್ತು ಕೋಪ. ಮಂಗಳನು ನಿಮಗೆ ಧೈರ್ಯ ನೀಡುತ್ತಾನೆ, ಆದರೆ ಅದು ಕೆಲವೊಮ್ಮೆ ಸಿಟ್ಟು ಅಥವಾ ಉದ್ವೇಗವಾಗಿ ಬದಲಾಗಬಹುದು. ಸಣ್ಣ ವಿಷಯಗಳಿಗೂ ಅತಿಯಾದ ಪ್ರತಿಕ್ರಿಯಿಸಬೇಡಿ. ಸಂಗಾತಿಯೊಂದಿಗೆ ಸಮನ್ವಯ. ನಿಮ್ಮ ಉದ್ವೇಗದ ಸ್ವಭಾವದಿಂದಾಗಿ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು. ತಾಳ್ಮೆಯಿಂದ ವರ್ತಿಸುವುದು ಉತ್ತಮ. ಮುನ್ನೆಚ್ಚರಿಕೆ ಮತ್ತು ಪರಿಹಾರಗಳು. ವೀಕ್ಷಕರೇ, ಮಂಗಳನು ಶನಿದೇವನ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸಂಚರಿಸುವಾಗ ಲಾಭಗಳು ಎಷ್ಟು ಹೆಚ್ಚೋ ಅಷ್ಟೇ ಎಚ್ಚರಿಕೆಯೂ ಅಗತ್ಯ. ಏಕೆಂದರೆ ಮಂಗಳ ಅಗ್ನಿಯಾದರೆ ಶನಿ ಶಿಸ್ತು ಮತ್ತು ವಿಳಂಬದ ಸಂಕೇತ. ಈ ಸಮಯದಲ್ಲಿ ನೀವು ಪಾಲಿಸಬೇಕಾದ ಮುನ್ನೆಚ್ಚರಿಕೆಗಳು ಇಲ್ಲಿವೆ. ಕೋಪದ ಮೇಲೆ ನಿಯಂತ್ರಣ.
ಮಂಗಳನು ಈ ನಕ್ಷತ್ರದಲ್ಲಿದ್ದಾಗ ನಿಮಗೆ ಅತಿಯಾದ ಸಿಟ್ಟು ಬರಬಹುದು. ಸಣ್ಣ ವಿಷಯಗಳಿಗೂ ಉದ್ವೇಗಕ್ಕೆ ಒಳಗಾಗಿ ಕಟುವಾದ ಮಾತುಗಳನ್ನು ಆಡಿ ಆಪ್ತರನ್ನು ನೋಯಿಸಬೇಡಿ. ನೆನಪಿಡಿ, ಒಂದು ಕ್ಷಣದ ಕೋಪ ನಿಮ್ಮ ಅದೃಷ್ಟವನ್ನೇ ದೂರ ಮಾಡಬಹುದು. ಅವಸರದ ನಿರ್ಧಾರ ಬೇಡ. ಶನಿದೇವನು ನಿಧಾನಗತಿಯ ಗ್ರಹ. ಆದ್ದರಿಂದ ಯಾವುದೇ ಹೂಡಿಕೆ ಅಥವಾ ಹೊಸ ಕೆಲಸವನ್ನು ಶುರು ಮಾಡುವ ಮುನ್ನ 10 ಬಾರಿ ಯೋಚಿಸಿ. ಅವಸರದಲ್ಲಿ ಮಾಡಿದ ನಿರ್ಧಾರ ನಷ್ಟಕ್ಕೆ ದಾರಿ ಮಾಡಿಕೊಡಬಹುದು. ವಿಶೇಷ ಪರಿಹಾರಗಳು. ಈ ಸಂಚಾರದ ದೋಷಗಳನ್ನು ಹೋಗಲಾಡಿಸಿ ಶುಭ ಫಲಗಳನ್ನು ಪಡೆಯಲು ಈ ಕೆಳಗಿನ ಸರಳ ಪರಿಹಾರಗಳನ್ನು ಪಾಲಿಸಿ. ಹನುಮಂತನ ಆರಾಧನೆ. ಮಂಗಳ ಮತ್ತು ಶನಿ ಇಬ್ಬರನ್ನು ನಿಯಂತ್ರಿಸುವ ಶಕ್ತಿ ಹನುಮಂತನಿಗಿದೆ. ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ಸಿಂಧೂರವನ್ನು ಅರ್ಪಿಸಿ. ಹನುಮಾನ್ ಚಾಲೀಸ. ಪ್ರತಿದಿನ ಅಥವಾ ಕನಿಷ್ಠ ಮಂಗಳವಾರದಂದಾದರೂ ಭಕ್ತಿಯಿಂದ ಹನುಮಾನ್ ಚಾಲೀಸ ಪಠಿಸಿ. ಇದು ನಿಮ್ಮಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಧೈರ್ಯ ನೀಡುತ್ತದೆ. ದಾನದ ಮಹತ್ವ. ಮಂಗಳವಾರದ ದಿನ ಕೆಂಪು ಬಣ್ಣದ ಬಟ್ಟೆ, ಕೆಂಪು ಬೇಳೆ ಅಥವಾ ಕೆಂಪು ಹಣ್ಣುಗಳನ್ನು ಅಂದರೆ ಸೇಬು, ದಾಳಿಂಬೆ ಬಡವರಿಗೆ ದಾನ ಮಾಡಿ. ಇದು ಮಂಗಳ ಗ್ರಹವನ್ನು ಶಾಂತಗೊಳಿಸಿ ನಿಮಗೆ ಅದೃಷ್ಟ ತರುತ್ತದೆ. ಶನಿ ಶಾಂತಿ. ಶನಿವಾರದ ದಿನ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪ ಹಚ್ಚುವುದು ಕೂಡ ಈ ಅವಧಿಯಲ್ಲಿ ಅತ್ಯಂತ ಶ್ರೇಷ್ಠ. ನೋಡಿದ್ರಲ್ಲ ವೀಕ್ಷಕರೇ, 2026 ಏಪ್ರಿಲ್ 6ರಂದು ನಡೆಯಲಿರುವ ಮಂಗಳನ ಈ ಮಹತ್ತರ ನಕ್ಷತ್ರ ಬದಲಾವಣೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪವಾಡಗಳನ್ನು ಮಾಡಬಹುದು ಎಂದು. ಕಟಕ, ವೃಶ್ಚಿಕ, ಧನು, ಮಕರ ಮತ್ತು ಮೀನರಾಶಿಯವರಿಗೆ ಇದು ನಿಜಕ್ಕೂ ಸುವರ್ಣ ಕಾಲ. ಆದರೆ ಉಳಿದ ರಾಶಿಯವರು ಭಯಪಡುವ ಅಗತ್ಯವಿಲ್ಲ. ಮೇಲೆ ತಿಳಿಸಿದ ಪರಿಹಾರಗಳನ್ನು ಪಾಲಿಸುವುದರಿಂದ ನಿಮಗೂ ಶುಭವಾಗಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಅವರಿಗೂ ಈ ಮಾಹಿತಿಯ ಲಾಭ ಸಿಗಲಿ. ನಿಮ್ಮ ರಾಶಿ ಯಾವುದು ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಇದೇ ರೀತಿಯ ನಿಖರವಾದ ಜ್ಯೋತಿಷ್ಯ ಲೆಕ್ಕಾಚಾರಗಳು, ಪುರಾಣದ ಕಥೆಗಳು ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರತಿಯೊಂದು ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಲು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತೋದನ್ನು ಮರೆಯಬೇಡಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ದೈವಬಲ ನಿಮ್ಮೊಂದಿಗಿರಲಿ. ಧನ್ಯವಾದಗಳು. ನಮಸ್ಕಾರ.